ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ನಾನು ಶ್ರೀರಾಮ ರಾವಣನನ್ನು ಕೊಂದು ಸೀತೆಯನ್ನ ರಾವಣನ ಸೆರೆಯಿಂದ ಬಿಡಿಸಿ ಅಯೋಧ್ಯೆಗೆ ಬಂದು ಗುರು ಹಿರಿಯರ ಮತ್ತೆ ಸಮಸ್ತ ಅಯೋಧ್ಯ ಪ್ರಜೆಗಳ ಮುಂದೆ ಶ್ರೀರಾಮನ ಪಟ್ಟಾಭಿಷೇಕ ಮಾಡುವಾಗ ಅಶರೀರವಾಣಿ ಹೇಳಿದ್ದ ಮಾತಿಗೆ ಶ್ರೀರಾಮ ಚಿಂತೆಗೆ ಮುಳುಗ್ತಾರೆ. ಮತ್ತೆ ಶ್ರೀರಾಮ ಅಂದುಕೊಂಡ ಧರ್ಮರಾಜ್ಯ ಸ್ಥಾಪನೆಗೆ ಮುಳುವಾದಂತಹ ಇನ್ನೊಬ್ಬ ಶತಕಂಠ ರಾವಣ ಅವನು ಯಾರು, ಅವನು ಹೇಗೆ ಹುಟ್ಟಿದ್ದು, ಈ ವಿಷಯವನ್ನೆಲ್ಲ ನಾನು ಇಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಆಸಕ್ತಿ ಇರೋರು ದಯವಿಟ್ಟು ಆ ವಿಡಿಯೋನ ನೋಡಿ ಅಂತ ಹೇಳ್ತಾ ಮುಂದಿನ ಕಥೆಯನ್ನು ನಾನು ಈಗ ಮುಂದುವರಿಸ್ತೀನಿ. ಶ್ರೀರಾಮ ಕುಂಭಜ ಮಹಾತ್ಮರ ಬಳಿ ಶತಕಂಠ ರಾವಣನ ಹುಟ್ಟಿನ ಬಗ್ಗೆ ತಿಳ್ಕೊಂಡು ತುಂಬಾ ಚಿಂತೆಗೆ ಈಡಾಗ್ತಾರೆ. ಯಾಕಂದ್ರೆ ಈ ಲಂಕಾ ರಾವಣನನ್ನ ಕೊಲ್ಲೋಕೆ ಶ್ರೀರಾಮ, ಲಕ್ಷ್ಮಣ, ಆಂಜನೇಯ ಮತ್ತೆ ಕಪಿವಾನರರು ಎಲ್ಲಾ ಸೇರಿ ಸಮುದ್ರಕ್ಕೆ ಸೇತುವೆ ಕಟ್ಟಿ ಹೋಗಿದ್ರು. ಆದ್ರೆ ಅವರಿಗೆಲ್ಲ ತುಂಬಾ ಕಷ್ಟ ಅನಿಸಿತ್ತು. ಆದ್ರೆ ಇಲ್ಲಿ ಈ ಶತಕಂಠ ರಾವಣ 7 ಸಮುದ್ರದಾಚೆ ಇದ್ದಾನೆ. ಅವನನ್ನ ಸಂಹಾರ ಮಾಡಬೇಕು ಅಂದ್ರೆ ಈ 7 ಸಮುದ್ರ ದಾಟೋದು ಹೇಗೆ ಅಂತ ಶ್ರೀರಾಮನ್ಗೆ ಚಿಂತೆ ಆಗುತ್ತೆ. ಇದು ಸಾಧ್ಯನಾ? ನಾನು ಜಗತ್ತಲ್ಲೇ ಶ್ರೀರಾಮ ಅಂತ ಹೆಸರು ಪಡೆದು ರಘುವಂಶ ಕುಲತಿಲಕನಾಗಿ ಆ ರಾಕ್ಷಸನನ್ನ ಹಾಗೆ ಬಿಟ್ರೆ ಮುಂದೊಂದು ದಿನ ತನ್ನ ಎಲ್ಲಾ ತಪಸ್ಸನ್ನ ಫಲಿಸಿಕೊಂಡು ಇಡೀ 3 ಲೋಕವನ್ನೇ ಅವನ ಕಂಟ್ರೋಲ್ಗೆ ತಗೊಂಡ್ರೆ ಅವನನ್ನ ಗೆಲ್ಲೋದು ತುಂಬಾ ಕಷ್ಟ ಆಗುತ್ತೆ. ಆದ್ರೆ ಈಗ ಏನ್ ಮಾಡ್ಲಿ ಅಂತ ಶ್ರೀರಾಮ ಚಿಂತೆ ಮಾಡ್ತಾರೆ. ವೀಕ್ಷಕರೇ, ನಿಮ್ಗೆ ಇಲ್ಲಿ ಅನಿಸ್ಬೋದು, ಈ ಶತಕಂಠ ರಾವಣನನ್ನ ಸಂಹಾರ ಮಾಡೋಕೆ ಶ್ರೀರಾಮನೇ ಯಾಕೆ ಬೇಕು? ದೇವತೆಗಳು ಇದ್ರಲ್ವಾ, ಅವರಿಗೆ ಗೊತ್ತಾಗ್ಲಿಲ್ವಾ ಅವನು ಬ್ರಹ್ಮಾಂಡಕ್ಕೆ ಕಂಟಕ ಅಂತ? ಹೌದು, ದೇವತೆಗಳು ಅವನನ್ನ ಸಂಹರಿಸಬಹುದಿತ್ತು. ಆದ್ರೆ ಅವನು ಕಶ್ಯಪ ಪುತ್ರ, 100 ತಲೆ 200 ತೋಳುಗಳನ್ನು ಹೊಂದಿದ ಮಹಾನ್ ತಪಸ್ವಿ. ಸಾಲದಕ್ಕೆ ಅವನು ಮಹಾಶಿವನ ಆರಾಧಕ. ಅಂತದ್ರಲ್ಲಿ ಅವರು ಹೋದ್ರೆ ಸುಮ್ನೆ ಬಿಡ್ತಾನ? ಈ ಕಾರಣಕ್ಕೆ ಆ ದೇವತೆಗಳು ಅವನ ತಂಟೆಗೆ ಹೋಗಿರ್ಲಿಲ್ಲ. ಇವನ ಸಂಹಾರಕ್ಕೆ ಶ್ರೀಮನ್ ನಾರಾಯಣ ಸ್ವರೂಪಿಯಾದ ಶ್ರೀರಾಮನೇ ಹೋಗ್ಬೇಕಿತ್ತು. ವೀಕ್ಷಕರೇ, ಈ ಕತೆ ನಡೆದಿದೆಯಾ ಇಲ್ವಾ ಅನ್ನೋ ಊಹಾಪೋಹ ಮತ್ತೆ ಕಟ್ಟುಕತೆ ಅನ್ಕೋಬಹುದು. ಆದ್ರೆ ಸಾಮಾನ್ಯ ರಾವಣನಿಗೆ ಅವನ ಇರುವಿಕೆಗೆ ಕುರುಹುಗಳು ತುಂಬಾ ಕಂಡು ಬರ್ತವೆ. ಇಲ್ಲಿ ಶ್ರೀಲಂಕೆ, ರಾಮಸೇತು ಹೀಗೆ ಹಲವಾರು ಕುರುಹುಗಳು ಕಂಡು ಬರ್ತವೆ. ಆದ್ರೆ ಈ ಶತಕಂಠ ರಾವಣನನ್ನ ಕೊಲ್ಲೋಕೆ ಶ್ರೀರಾಮ ಸ್ವತಃ ಸೇನೆ ಸಮೇತ ಸಪ್ತಸಾಗರ ದಾಟಿ ಹೋಗಿದ್ದು ಈ ಕತೆಗೆ ಕುರುಗಳು ಸಿಕ್ಕಿಲ್ಲ ಅಷ್ಟೇ. ಈಗಲೂ ಸಹ ಪುರಾಣವನ್ನು ಬಲ್ಲವರು ಶತಕಂಠ ರಾಮಾಯಣ ನಡೆದಿದೆ ಅಂತ ನಂಬ್ತಾರೆ. ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನ್ ಗೊತ್ತಾ? ಇಲ್ಲಿ ಶ್ರೀರಾಮ ಶತಕಂಠ ರಾವಣನನ್ನ ಸೋಲ್ಸೋಕಾಗಿಲ್ಲ, ಬಟ್ ಸೀತಾಮಾತೆ ಅವನನ್ನ ಸಂಹರಿಸೋದು. ಯಾಕೆ, ಅದು ಹೇಗಾಯ್ತು ಅಂತ ನಾನು ಮತ್ತೆ ಮುಂದುವರಿಸ್ತೇನೆ. ಈಗ ಕತೆಗೆ ಬರೋಣ. ಶ್ರೀರಾಮ ಅಲ್ಲಿಗೆ ಹೋಗಲೇಬೇಕು, ಮತ್ತೆ ಈ ಪ್ರಪಂಚಕ್ಕೆ ಬಂದಿರುವ ಕಂಟಕವನ್ನ ತಡಿಲೇಬೇಕು ಅಂತ ತನ್ನ ಸೇನೆ ಎಲ್ಲರಿಗೂ ಈ ವಿಷಯದ ಬಗ್ಗೆ ವಿಚಾರಣೆ ಮಾಡ್ತಾರೆ. ಮೊದಲು ವಿಭೀಷಣನಿಗೆ ಕೇಳ್ತಾರೆ. ವಿಭೀಷಣ, ಸ್ವಾಮಿ, ಸಮುದ್ರ ದಾಟಿ ಹೋಗಿ ಅವನನ್ನ ಸಂಹರಿಸೋದು ಸುಲಭದ ಮಾತಲ್ಲ. ಮತ್ತೆ ಈ 1 ಸಮುದ್ರ ದಾಟೋಕೆ ನಿಮಗೆಲ್ಲ ತುಂಬಾ ಸಮಯ ಬೇಕಾಯ್ತು. ಆದ್ರೆ ಇದು ಸ್ವಲ್ಪ ಕಷ್ಟ ಸಾಧ್ಯ ಅಂತ ಹೇಳ್ತಾನೆ. ಶ್ರೀರಾಮ ಸುಗ್ರೀವ, ಜಾಂಬವಂತ, ಕಪಿಸೇನೆಯ ಮಹಾನ್ ಯೋಧರನ್ನೆಲ್ಲ ಕರೆದು ಕೇಳ್ತಾರೆ. ಆಗ ವಾಲಿ ಹೇಳ್ತಾನೆ, ಸ್ವಾಮಿ, ಎಲ್ಲಾ ಕಪಿವಾನರರು ಲಂಕೆಯಲ್ಲಿ ಯುದ್ಧ ಮಾಡಿ ಮತ್ತೆ ಸಮುದ್ರಕ್ಕೆ ಸೇತುವೆ ಕಟ್ಟಿ ಆಯಾಸವಾಗಿದ್ದಾರೆ. ಮತ್ತೆ 7 ಸಮುದ್ರಕ್ಕೆ ಸೇತುವೆ ಕಟ್ಟಬೇಕು ಅಂದ್ರೆ ಅದು ಸಾಧ್ಯನಾ? ಅದು ಆಗೋ ಮಾತಾ ಅಂತ ಕೇಳ್ತಾನೆ. ಆಗ ಜಾಂಬವಂತ, ಸ್ವಾಮಿ, ಅವರನ್ನ ಹೇಗೆ ಬೇಕಾದ್ರೂ ನಾವು ಸಂಹರಿಸಬಹುದು, ಆದ್ರೆ ಅಲ್ಲಿಗೆ ಹೋಗೋದು ಹೇಗೆ? ಅದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಸ್ವಾಮಿ ಅಂತ ಹೇಳ್ತಾರೆ. ಆಗ ಶ್ರೀರಾಮ ತುಂಬಾ ಬೇಜಾರಲ್ಲಿ ಹೇಳ್ತಾರೆ, ನೋಡಿ, ನೀವೆಲ್ಲ ಹೀಗೆ ಹೇಳಿದ್ರೆ ಧರ್ಮ ಉಳಿಯೋದಾದ್ರೂ ಹೇಗೆ? ಮತ್ತೆ ಈ ಮಾನವ ಕುಲ ಮತ್ತೆ ಪ್ರಪಂಚನ ರಕ್ಷಿಸೋದಾದ್ರೂ ಹೇಗೆ? ಶ್ರೀರಾಮನ ಹೆಸರು ಯುಗ ಯುಗಾಂತರವಾಗಿ ಇರೋದಾದ್ರೂ ಹೇಗೆ ಅಂತ ಕೇಳ್ತಾರೆ. ಈ ಕಾರ್ಯ ಮಾಡಿಲ್ಲ ಅಂದ್ರೆ ನಾವೆಲ್ಲ ಇದ್ದು ಸತ್ತಂತೆ ಅಂತ ತುಂಬಾ ಬೇಜಾರಾಗ್ತಾರೆ. ಕೊನೆಗೆ ವಿಭೀಷಣ ಹೇಳ್ತಾರೆ, ಸ್ವಾಮಿ, ಇಲ್ಲಿರೋರ್ ಕೈಲಿ ಆಗಲ್ಲ, ಸುಮ್ನೆ ನೀವು ಆಂಜನೇಯನ್ನ ಕರೆದು ಕೇಳಿ, ಆದ್ರೆ ಅವನಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ. ಅದಾದ್ಮೇಲೆ ಶ್ರೀರಾಮ ಆಂಜನೇಯನನ್ನ ಕರೆದು ಕೇಳ್ತಾರೆ, ನೋಡು ಹನುಮ, ಪ್ರಪಂಚಕ್ಕೆ ಬಂದಿರುವ ಈ ಕಂಟಕವನ್ನ ಸರಿ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಆ ಶಾಖದೀಪದಲ್ಲಿರುವ ಆ ಶತಕಂಠನನ್ನ ಸಂಹರಿಸೋಕೆ ಈ 7 ಸಮುದ್ರ ದಾಟಬೇಕು, ಅದು ನಿನ್ನಿಂದ ಸಾಧ್ಯನಾ ಅಂತ ಶ್ರೀರಾಮ ಕೇಳ್ತಾರೆ. ಆಗ ಆಂಜನೇಯ, ಇಲ್ಲ ಸ್ವಾಮಿ, ನನ್ನಿಂದ 7 ಸಮುದ್ರ ಹಾರೋಕೆ ಆಗುತ್ತಾ? ನಾನು ಕೇವಲ ವಾನರ, 1 ಸಮುದ್ರ ದಾಟೋಕೆ ನನಗೆ ಕಷ್ಟ ಆಯ್ತು, ಈಗ 7 ಸಮುದ್ರ ಇದು ಆಗೋ ಮಾತ ಅಂತ ಕೇಳ್ತಾರೆ. ಆಗ ಶ್ರೀರಾಮ, ಹಾಗಿದ್ರೆ ಬಿಡು ಹನುಮ, ನಮ್ಮಿಂದ ಯಾರಿಂದಲೂ ಆಗಿಲ್ಲ ಅಂದ್ರೆ ಅದು ಶ್ರೀರಾಮ ನಾಮಕ್ಕೆ ಅದು ಒಂದು ದೊಡ್ಡ ಕಳಂಕ ಅಂತ ಶ್ರೀರಾಮ ಬೇಜಾರಾಗ್ತಾರೆ. ಇತ್ತ ಶ್ರೀರಾಮ ಬೇಜಾರಾಗಿರೋದನ್ನ ನೋಡಿ ಹನುಮ, ಶ್ರೀರಾಮನ ಆ ಮಾತಿಗೆ ಹನುಮನಿಗೆ ಚಿಂತೆ ಆಗ್ಬಿಡುತ್ತೆ. ನನ್ನ ಸ್ವಾಮಿಯೇ ಚಿಂತೆ ಮಾಡ್ತಿದಾರಲ್ಲ ಅಂತ ಹೇಳಿ ಆಗ ಹನುಮ ಹೇಳ್ತಾರೆ, ಸ್ವಾಮಿ, ಅದು ಎಷ್ಟೇ ಕಷ್ಟ ಆದ್ರೂ ಸರಿ, ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ, ಇಲ್ಲಿರುವ ಎಲ್ಲಾ ಸೇನೆಯನ್ನ ಆ ಶಾಖ ದ್ವೀಪಕ್ಕೆ ಸೇರಿಸೋ ಜವಾಬ್ದಾರಿ ನನ್ನದು. ನಿನ್ನ ಕರುಣೆ ಮತ್ತೆ ನನ್ನ ತಂದೆ ವಾಯುದೇವರ ಕೃಪೆ ಇದ್ರೆ ನನಗೆ ಸಾಧ್ಯವಾಗದ್ದು ಏನೂ ಇಲ್ಲ ಅಂತ ಹನುಮ ಹೇಳ್ತಾರೆ. ಆಗ 37 ಕೋಟಿ ಕಪಿವನರರು, 7 ಅರ್ಬದ ಕರಡಿ ಸೇನೆ, ಅಯೋಧ್ಯದಲ್ಲಿರುವಂತ ಎಲ್ಲಾ ಸೈನಿಕರು, ಭರತ, ಲಕ್ಷ್ಮಣ, ಶತ್ರುಘ್ನ ಮತ್ತೆ ವಿಭೀಷಣ ಅವರ ಸೈನಿಕರು, ಹೀಗೆ ಎಲ್ಲಾ ಯುದ್ಧಕ್ಕೆ ಸಜ್ಜಾಗ್ತಾರೆ. ವೀಕ್ಷಕರು, ಇಲ್ಲೊಂದು ಪ್ರಶ್ನೆ
ಏನ್ ಗೊತ್ತಾ, ಇಷ್ಟೊಂದು ಸೈನಿಕರನ್ನ ಹನುಮ ಹೇಗೆ 7 ಸಮುದ್ರ ದಾಟಿಸ್ತಾರೆ? ಇದು ಸಾಧ್ಯವಾಗುತ್ತಾ ಅನ್ನೋದೇ ದೊಡ್ಡ ಪ್ರಶ್ನೆ. ವೀಕ್ಷಕರೇ, ಶತಕಂಠ ರಾವಣನನ್ನ ಸೋಲ್ಸೋಕೆ ಇವ್ರಿಗೆ ಏನೇನ್ ಕಷ್ಟ ಆಯ್ತು ಮತ್ತೆ ಹನುಮ ಹೇಗೆ ಅವ್ರನ್ನೆಲ್ಲ ಅಲ್ಲಿಗೆ ತಗೊಂಡೋಗ್ಬಿಟ್ರು, ಇದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನಮಸ್ಕಾರ.